ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನನ್ನ ಹೆಸರು ಪ್ರಣಮ. ನಾನು ಆಗ ತಾನೇ 18 ವಯಸ್ಸಿಗೆ ಹೆಜ್ಜೆ ಇಟ್ಟ ಸಮಯ. ನಾನು ಆಗ ಹೈಸ್ಕೂಲ್ಗೆ ಹೋಗುತ್ತಿದ್ದೆ. ನಾವು ಹಳ್ಳಿಯಲ್ಲಿ ವಾಸವಿದ್ದೆವು. ನಮ್ಮ ಪಕ್ಕದ ಮನೆಯಲ್ಲಿ ಅಂಕಲ್ ಮತ್ತು ಆಂಟಿ ವಾಸವಿದ್ದರು. ಅಂಕಲ್ ಆಕ್ಸಿಡೆಂಟ್ ಆಗಿ ನಡೆದಾಡಲು ಬರುತ್ತಿರಲಿಲ್ಲ. ಮಕ್ಕಳು ಚಿಕ್ಕವರಿದ್ದರು. ಹೀಗಾಗಿ ಅವಾಗವಾಗ ನಾನು ಮನೆ ಕೆಲಸಗಳನ್ನು ಮಾಡುತ್ತಿದ್ದೆ. ಆಂಟಿಯ ಹೊಲದಲ್ಲಿ ಆಳು ಇದ್ದರು. ಅದಕ್ಕೆ ನೋಡಿಕೊಂಡು ಬರಲು ಆವಾಗವಾಗ ನಾನು ಬೈಕ ಮೇಲೆ ಕರೆದುಕೊಂಡು ಹೋಗುತ್ತಿದ್ದೆ. ಹೀಗೆ ಹೋಗುತ್ತಿರುವಾಗ ಆಂಟಿ ನನ್ನ ಬೆನ್ನು ಉಜ್ಜುತ್ತಿದ್ದವು. ಆವಾಗ ತುಂಬ ಸಾಲ ಆಗಿ ಮನೆಯ ಮುಂದೆ ಇದ್ದ ಹೊಲ ಬೇರೆಯವರಿಗೆ ನಡೆಸಲು ಕೊಟ್ಟಿದ್ದಳು. ಹೊಲ ತಗೊಂಡವನು ಅವಳ ವಯಸ್ಸಿನವನು. ಹೀಗೆ ಹೋಗುತ್ತಾ ಹೋಗುತ್ತಾ ಅವನು ಆಂಟಿಯ ಪರಿಚಯ ಮಾಡಿಕೊಂಡಿದ್ದ. ಹೀಗೆ ಒಂದಿನ ನಾನು ದನಗಳಿಗೆ ಮೇವು ತರಲೆಂದು ಕಬ್ಬಿನ ಹೊಲಕ್ಕೆ ಹೋದೆ. ಅದು ತುಂಬ ಉದ್ದವಾದ ಹೊಲ. ಮಧ್ಯದಲ್ಲಿ 3-4 ಮರಗಳಿದ್ದವು. ಸ್ವಲ್ಪ ಹುಲ್ಲುಗಾವಲು ಇತ್ತು. ಸುತ್ತಲೂ ಕಬ್ಬಿನ ಹೊಲ. ನಾನು ಮೇವು ಮಾಡಿ ಸ್ವಲ್ಪ ಕೂತಿದ್ದೆ. ಆಗ ಏನೋ ಶಬ್ದ ಕೇಳಿ ಬಂತು. ನಾನು ಯಾರೆಂದು ಅಲ್ಲೇ ಮರೆಯಲ್ಲಿ ಕುಳಿತು ನೋಡುತ್ತಿದ್ದಂತೆ ಆಂಟಿ ಮತ್ತು ಅವನು ಬಂದರು. ಅವರು ಮಾತನಾಡುವುದು ನನಗೆ ಕೇಳುತ್ತಿತ್ತು. ಏನೆಂದರೆ, ಆಂಟಿ, ಸರಿ ಬಾ, ಇಲ್ಲೇ ಮಾಡೋಣ, ಯಾರಾದರೂ ಬಂದರೆ ಕಷ್ಟ. ಅವನು, ನನಗೆ ಮಾಡಲು ಟೈಮ್ ಬೇಕು, ನಾನು ಎದ್ದರೆ 20 ನಿಮಿಷ ಮಾಡದೆ ಬಿಡೋಲ್ಲ ಎಂದ. ಆಗ ನಾನು ನೋಡಿ ಒಮ್ಮೆಲೆ ದಂಗಾದೆ. ನಾನು ಅಲ್ಲೇ ಸಂಧಿಯಿಂದ ವಿಡಿಯೋ ಮಾಡತೊಡಗಿದೆ. ಆಂಟಿ, ಅಯ್ಯೋ ಏನಿದು, ಇಷ್ಟೊಂದು ದಪ್ಪ ಇದೆ ಎಂದು ಎದುರುಸಿರು ಬಿಡುತ್ತಾ ಭಯದಿಂದ ನೋಡುತ್ತಿದ್ದನು. ಅವನು, ಯಾಕೆ ಈ ರೀತಿದ್ದು ನೋಡಿಲ್ಲವಾ ಎಂದ. ಆಗ ಆಂಟಿ, ನಿನ್ನ ನೋಡಿ ಭಯ ಆಗ್ತಾ ಇದೆ. ನಾನು ಇದನ್ನೆಲ್ಲ ನೋಡುತ್ತಾ ಮೈಮರೆತು ವಿಡಿಯೋ ಮಾಡುತ್ತಾ ನೋಡುತ್ತಿದ್ದೆ. ಅವನು, ಹೇಗಿದೆ ಪ್ರೇಷರ? ಆಂಟಿ, ನಿನ್ನ ಪ್ರೇಷರ ನನಗೆ ಬೇಡ, ನಡಿ ಸಾಕು ಎಂದು ಇಬ್ಬರು ಹೊರಟು ಹೋದರು. ನಾನು ಎಲ್ಲವನ್ನೂ ವಿಡಿಯೋ ಮಾಡಿಕೊಂಡು ಮೇವು ತಗೊಂಡು ನಾನು ಹೊರಟು ಹೋದೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.